ಮಾಡಿದ್ದಾರೆ. ಅವರದೇ ಆದ ಒಂದು ಕಲ್ಪನೆಗಳಲ್ಲಿ ಅವರು ಒಂದು ಕೃಷಿ ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ನಮ್ಮ ಯುವಕರು ಕೃಷಿಯಿಂದ ಹಿಮ್ಮುಖರಾಗ್ತಾ ಇದ್ದಾರೆ. ಅವ್ರನ್ನ ಕೃಷಿ ಕ್ಷೇತ್ರಗಳ ಒಲವು ತರಬೇಕು ಅಂತೇಳಿ ಅನೇಕ ಆಧುನಿಕ ಬೇಸಾಯವನ್ನು ಮಾಡಲಿಕ್ಕೆ ಏನೇನು ತಂತ್ರಜ್ಞಾನಗಳು ಬೇಕೋ ಅವೆಲ್ಲವನ್ನೂ ಒದಗಿಸ್ಕೊಡ್ತಾ ಇದ್ದಾರೆ. ಇವರ ಅವಧಿಯಲ್ಲಿ ಇದುವರೆಗೂ ಹಲವಾರು ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಕೃಷಿ ಇಲಾಖೆಯ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಬೆಳೆ ಬೆಳಿಬೇಕು ಅಂದಾಗ ಬಿತ್ತನೆ ಬೀಜ ಬೇಕು ಅಂದಾಗ ಬಿತ್ತನೆ ಬೀಜ ಇಲ್ದಾನೆ, ರಸಗೊಬ್ಬರ ಇಲ್ದಾನೆ, ಎಷ್ಟೋ ಕಡೆ ಗಲಾಟೆಯಾಗಿ ಚಳುವಳಿಯಾಗಿ ಅನೇಕ ಗಲಭೆಗಳಾಗಿರ್ತಕ್ಕಂಥ ನೋಡಿದ್ದೇವೆ. ಆದರೂ ಕೃಷಿ ಸಚಿವರಾಗಿ 2 ವರ್ಷಗಳಾಗಿದೆ. ಎಲ್ಲೂ ಒಂದು ಕಡೆ ಒಂದು ಕಪ್ಪು ಚುಕ್ಕಿ ಇಲ್ಲದಾಗೆ, ರೈತರಿಗೆ ಯಾವ ತೊಂದರೆ ಆಗದಾಗೆ ಕಾಲಕ್ಕೆ ತಕ್ಕಂತೆ ಬಿತ್ತನೆ ಬೀಜ ಕೊಡಿಸ್ತಕ್ಕಂಥದ್ದು, ರಸಗೊಬ್ಬರ ಕೊಡಿಸ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಸಿರಿಧಾನ್ಯ ಮೇಳಗಳನ್ನು ಮಾಡೋದ್ರ ಮೂಲಕ ಯುವ ಜನರನ್ನ ಏನು ವಿಷಮುಕ್ತ ರಾಸಾಯನಿಕ ಮುಕ್ತ ಬೇಸಾಯವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡು ಬೇಸಾಯ ಮಾಡಬೇಕು ಅಂತೇಳಿ ಸಿರಿಧಾನ್ಯ ಮೇಳಗಳನ್ನ ಮಾಡ್ತಕ್ಕಂಥದ್ದು. ಈಗ ಅನೇಕ ಕಲ್ಪನೆ ಇಟ್ಕೊಂಡು ಕೃಷಿ ಇಲಾಖೆ ಒಂದು ಹೊಸ ಕಾಯಕಲ್ಪವನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಸದಾಗಿ ಒಂದು ಯೋಜನೆ ಇದ್ದಾರೆ. ಅದು ಬಹಳಷ್ಟು ಜನ ಗೊತ್ತಿಲ್ಲ ಏನು ಅಂತ ಹೇಳೋದು. ಇದುವರೆಗೆ ಕೃಷಿ ಇಲಾಖೆಯಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಅಂತೇಳಿ ಸ್ಪ್ರಿಂಕ್ಲರ್ ಡ್ರಿಪ್ ಇರಿಗೇಷನ್ ಅಂತೇಳಿ ನಮ್ಮ ರೈತರಿಗೆ ಸಬ್ಸಿಡಿ ಕೊಡ್ತಿದ್ರು. ಹನಿ ನೀರಾವರಿ ಯೋಜನೆ, ತುಂತುರು ನೀರಾವರಿ ಯೋಜನೆಗಳನ್ನ ಅಳವಡಿಸ್ಕೊಳ್ಳೋಂಥವ್ರಿಗೆ ಸಬ್ಸಿಡಿನ ಕೃಷಿ ಇಲಾಖೆ ಕೊಡ್ತಿದ್ರು. ಆದ್ರೆ ಒಂದು ಕಂಡೀಷನ್ ಏನಿತ್ತು ಅಂತಂದರೆ ಒಬ್ಬ ರೈತ ಒಮ್ಮೆ ಆ ಸಬ್ಸಿಡಿ ತಗೊಂಡ್ರೆ ಜೀವನ ಪರ್ಯಂತ ಅವರು ತಗೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಚಂದ್ರಸ್ವಾಮಿ ಸಾಹೇಬರು ಅವರ ಅವಧಿನಲ್ಲಿ 7 ವರ್ಷ ತುಂಬದ ರೈತರು ಮತ್ತೊಮ್ಮೆ ಅವ್ರು ಸಬ್ಸಿಡಿ ತಗೊಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ರೈತರಿಗೆ ಒಂದು ದೊಡ್ಡ ಕೊಡುಗೆ ನೀಡಿದ್ದಾರೆ. ಅದಕ್ಕೋಸ್ಕರ ಇಡೀ ರಾಜ್ಯದ ರೈತರು ನಮ್ಮ ಚಂದ್ರಸ್ವಾಮಿ ನಡ್ಕೊಳ್ಬೇಕು. ಹಾಗಾಗಿ ಈಗ ಪ್ರತಿಯೊಂದು ಇಲಾಖೆಯಲ್ಲೂ ಅವ್ರಿಗೆ ಒಂದು ಸಾಧನೆ ಮಾಡಿ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಇರ್ತಕ್ಕಂಥ ಚಂದ್ರಸ್ವಾಮಿ ಸರ್ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅನೇಕ ಕಾರ್ಯಕ್ರಮದ ಉದ್ಘಾಟನೆ ಸಕ್ರಿಯವಾಗಿದ್ದು ನಾಗಮಂಗಲ ಕ್ಷೇತ್ರದ ಸಾರ್ವಜನಿಕರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡು ಸದಾ ಸ್ಪಂದಿಸುವ ಮಾನವೀಯ ಗುಣ ಹೊಂದಿದ್ದಾರೆ. ಕಿರಿಯ ಮಗ ಸಂಜಯ್ ಗೌಡ ಇವರು MS ಮುಗಿಸಿ ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದಾರೆ. ಸಚಿವರ ಕಾರ್ಯದಕ್ಷತೆ, ಜನಪರ ಕಾಳಜಿ, ಮಂಡ್ಯ ಜಿಲ್ಲೆಯ ಸಂವೇದನಾ ಸೆಳೆತವನ್ನು ಮನಗಂಡು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಬೆಳ್ಳಿ ಕಿರೀಟ ಮತ್ತು ಅಭಿನಂದನಾ ಫಲಕದೊಂದಿಗೆ ಗೌರವಿಸಲಾಗುತ್ತಿದೆ. ಧನ್ಯವಾದಗಳೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ಭವನ ಮಂಡ್ಯ, ತಗ್ಗಹಳ್ಳಿ ವೆಂಕಟೇಶ್ರವರು ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮಂಡ್ಯ ಮತ್ತು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು. ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಆಗಿರುವಂತಹ ಮಾನ್ಯ ಶ್ರೀ ಚಲುವರಾಯ ಸ್ವಾಮಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು. ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರಿಂದ 2 ಸಂದೇಶಗಳು ಸಮಾಜಕ್ಕೆ ಹೋಗ್ತದೆ. ಒಂದು, ಇವತ್ತು ಸನ್ಮಾನ ಪಡೆದಂಥ ವ್ಯಕ್ತಿಗಳಲ್ಲಿ ಹೆಚ್ಚಿನ ಹುರುಪು ಬರ್ಬೋದು. ನಾನು ಇನ್ನು ಮುಂದಕ್ಕೆ ಒಳ್ಳೆ ಹೆಚ್ಚಿನ ಕೆಲಸ ಮಾಡಿ ಜನತಾ ಸೇವೆ ಮಾಡಿದರೆ ಜನರು ಇನ್ನು ಮುಂದಕ್ಕೆ ನನ್ನ ಸನ್ಮಾನಿಸಬಹುದು ಅನ್ನೋ ಒಂದು ಹುರುಪು ಅವರಲ್ಲಿ ಬರಬಹುದು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮತ್ತು ನೋಡಿದವರಲ್ಲಿ ಕೂಡ ಒಂದು ಹುರುಪು ಬರಬಹುದು. ನಾನು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನನ್ನನ್ನು ಕೂಡ ಗುರುತಿಸ್ತದೆ ಅಂತ. ಆದ್ದರಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರುವ ಸಂದರ್ಭ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ದೇನೆ. ನಾನು ಬಂಧುಗಳೇ, ಜನತಾ ಪ್ರತಿನಿಧಿಯಾಗಿ ಜನತಾ ಸೇವೆ ಮಾಡಿದಂಥ ಚಲುವರಾಯ ಸ್ವಾಮಿಯವರನ್ನು ಇವತ್ತು ಅಭಿನಂದಿಸುವುದು ಈ ಭಾಗದ ಜನರ ಕರ್ತವ್ಯ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಮುಂದಕ್ಕೂ ಗುರುತಿಸಬೇಕು. ಅವರ ಬಗ್ಗೆ ಮಾತಾಡೋಕ್ಕೆ
ನನ್ನಲ್ಲಿ ಒಂದು ಗಾದೆ ಇದೆ, ಕ್ಯಾರಿಯಿಂಗ್ ಕೋಲ್ ಟು ನ್ಯೂ ಕಾಸಲ್ ಅಂತ. ನ್ಯೂ ಕಾಸಲಲ್ಲಿ ಭಾಳಷ್ಟು ಕಲ್ಲಿದ್ದಲಿದೆ, ಅಲ್ಲಿಗೆ ಮತ್ತೆ ತಗೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಅದೇ ರೀತಿ ಈ ಭಾಗದ ಜನರಿಗೆ ಚಲುವರಾಯ ಸ್ವಾಮಿಯವರು ಮಾಡಿದಂಥ ಕೆಲಸದ ಬಗ್ಗೆ ಮಾತಾಡೋಕ್ಕೆ ನಾನು ಅದನ್ನಲ್ಲ, ಆದರೆ ಅದರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಭಾಳಷ್ಟು ಜನರು ಇವರ ಬಗ್ಗೆ ನನಗೆ ತಿಳಿಸಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವಾಗ ಕೂಡ ಅವರನ್ನು ಇಲ್ಲಿ ಸಭೆಗೆ ಗುರುತಿಸಿದವರು ಮತ್ತು ಅಭಿನಂದನಾ ಪತ್ರದಲ್ಲಿ ಕೂಡ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ವಿವರವಾಗಿ ತಿಳಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸಿ ಮುಂದಕ್ಕೂ ಹೆಚ್ಚಿನ ಪ್ರಶಸ್ತಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಾಲ್ವಡಿ ಕೃಷ್ಣರಾಯ ಒಡೆಯರ್ ಅವರು ಬರೀ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳು ಸಮಾಜದ ಬದಲಾವಣೆಗೆ ಅನೇಕ ಪ್ರಯತ್ನವನ್ನು ನಿರಂತರವಾಗಿ ಈ ಇಡೀ ವಯಸ್ಸಿನಲ್ಲೂ ವಾರಕ್ಕೆ 2-3 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದ್ರ ಮೂಲಕ ಅವರು ಅಧಿಕಾರದಲ್ಲಿದ್ದಾಗ ಏನು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದರೋ ಅದಾದ ನಂತರ ಇವತ್ತೂ ಸಹ ನಿರಂತರವಾಗಿ ಸಮಾಜದ ಯುವಕರ ನಾಡಿನ ಒಳ್ಳೆಯದಕ್ಕೋಸ್ಕರ ಅನೇಕ ವಿಚಾರಗಳನ್ನ ಪ್ರಸ್ತಾವನೆಯನ್ನು ಮಾಡ್ತಾ ಬಂದಿರ್ತಾರೆ. ನಮ್ಮ ಸ್ವಾಮೀಜಿಯವರು ಇವಾಗಲೂ ಹೇಳಿದ್ರು, ನಿಮ್ಮ ಮಾತು ಕಡಿಮೆ ಆಯ್ತಲ್ಲ ಅಂತ. ಅವರು ಈ ಸಂದರ್ಭ ನನಗೆ ನನ್ನ ಮಾತಿಗೂ ಇದಕ್ಕೂ ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ನಾನು ಲಿಮಿಟ್ ಮಾಡಿದೆ ಅಂತ ಅಂದರು. ಹಾಗೆ ಬಹುಶಃ ನಾವೆಲ್ಲ ಅವರು 40 ವರ್ಷದಿಂದ ಅವ್ರನ್ನ ಹಿನ್ನೆಲೆಯನ್ನು ನಾನು ನೋಡಿದ್ದೀನಿ. ಅವ್ರು ಯಾವತ್ತೂ ಬದಲಾವಣೆ ಆಗಲಿಲ್ಲ, ಯಾವ ಕ್ಷಣದಲ್ಲೂ ಸಹ ಅವರ ನಿಲುವು ಒಂದೇ. ಸೊ ಈ ನಾಡಿನ ಜನರ ಒಳ್ಳೆಯದಕ್ಕೋಸ್ಕರ ನಾವು ಸಂವಿಧಾನ ಹೇಗಿದೆಯೋ ಆ ರೀತಿ ಅವರು ಒಂದು ಸಂವಿಧಾನ ಅನ್ಕೋಬೋದು, ಆ ರೀತಿ ಅವರು ಕೆಲಸವನ್ನು ಪ್ರಾಮಾಣಿಕತೆಯನ್ನು ಮಾಡಿದ್ದಾರೆ. ಆ ರೀತಿ ಅಂತ ಸಂತೋಷ್ ಹೆಗ್ಡೆಜಿಯವರೇ ಮತ್ತು ನನ್ನ ಸೋದರ ಸಮಾನರಾದಂಥ ಅತ್ಯಂತ ಡಾಕ್ಟ್ರು, ಭಾಳ ಉತ್ಸಾಹಿ, ಸ್ವಲ್ಪ ನಮಗಿಂತ ಅಗ್ರೆಸಿವ್ ಆಗಿದ್ದಾರೆ, ನಾವು ಒಂದು ಸ್ವಲ್ಪ ಸ್ಲೋ, ನಮ್ಮ ಅಶ್ವಥ್ ನಾರಾಯಣವರು. ಸೊ ಅವ್ರ ಬಗ್ಗೆ ನಮ್ಮಿಬ್ಬರ ಸಂಬಂಧ ರಾಜಕೀಯ ಮೀರಿತು. ರಾಜಕಾರಣ ಅವರೊಂದು ಪಾರ್ಟಿಲಿದ್ದಾರೆ, ನಾನೊಂದು ಪಾರ್ಟಿಲಿದ್ದೀನಿ. ವೈಯಕ್ತಿಕವಾಗಿ ಎಲ್ಲಕ್ಕಿಂತ ಮೀರಿದಂಥ ಸೋದರ ಸಂಬಂಧ ನಮ್ಮಿಬ್ಬರಲ್ಲಿ. ಹಾಗಾಗಿ ನನ್ನ ಸೋದರ ಸಮಾನರಾದಂಥ ಅಶ್ವಥ್ ನಾರಾಯಣ ಅವರೇ ಮತ್ತು ಈ ಲೋಕಲ್ ಬಾಡಿನಲ್ಲಿ ಗೆದ್ದು ವಿಚಾರವಂತ, ಕಡಿಮೆ ಮಾತಾಡ್ಬೋದು, ಮಾತು ಕೊಟ್ಟರೆ ಜಾಸ್ತಿನೇ ಆಡ್ತಾನೆ. ಬಟ್ ಆದರೆ ಓಡಾಟ ಕಡಿಮೆ ಇದ್ರೂ ಜಿಲ್ಲೆ ಬಗ್ಗೆ ಭಾಳ ಕಾಳಜಿ ಇಟ್ಕೊಂಡು ನಮಗೆಲ್ಲ ಅವಾಗಿದ್ದವಾಗ ಈ ಜಿಲ್ಲೆಗೆ ಏನೇನು ಆಗಬೇಕು ಅನ್ನೋ ಒಂದು ವಿಚಾರವನ್ನು ಮುಟ್ಟಿಸ್ತಾ ಸದಾ ನಿರಂತರವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ದಿನೇಶ್ ಗುಡಿಗೌಡ್ರೆ, ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಮತ್ತು ಸಮಾಜಮುಖಿ ಕೆಲಸದಲ್ಲಿ ಭಾಳಷ್ಟು ಆಸಕ್ತಿಯಿಂದ ಮಾಡ್ತಾರೆ ವೆಂಕಟೇಶ್ ಅವರು. ಹಾಗೆ ನಮ್ಮ ಯೋಗೇಶ್, ನಮ್ಮ ಶ್ರೀನಿವಾಸ್ XMLA ಅವರ ಅಡಿಮಯ, ಮಾಜಿ ZP ಮೆಂಬರು, ಅವರು ಸಹ ಈ ಟ್ರಸ್ಟಿನ ಜವಾಬ್ದಾರಿ. ಮತ್ತು ನಮ್ಮ ರಾಮಕೃಷ್ಣ ಅವರ MLC ಅವರ ಮಗ ವಿವೇಕ್ ಅಲ್ವಾ, ವಿನಯ್ ನಮ್ಮ ರಾಮಕೃಷ್ಣ ಅವರ ಸುಪುತ್ರ. ಹಾಗಾಗಿ ಜಿಲ್ಲಾಧಿಕಾರಿಗಳಿದ್ದಾರೆ, CEO ನಂದಿನಿಯರಿದ್ದಾರೆ, ಹಾಗೆ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರೆ, ಇನ್ನಿತರೆ ಈ ಟ್ರಸ್ಟಿನ ಎಲ್ಲ ಮುಖ್ಯಸ್ಥರಿದ್ದೀರ. ಅಭಿನಂದನಾ ಭಾಷಣ ಮಾಡಿದಂಥ ಶಂಕರೇಗೌಡರು ತುರ್ತು ಹೋಗಬೇಕಾಗಿರೋದ್ರಿಂದ ಹೋಗಿದ್ದಾರೆ. ಹಾಗೂ ಒಂದು SSLC ಮತ್ತು PUCನಲ್ಲಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳುಗಳಿಗೆ ಅಭಿನಂದನೆ ಮಾಡಲಿಕ್ಕೆ ಕರೆಸಿದ್ದಾರೆ. ಎಲ್ಲ ಪ್ರೀತಿಯ ನನ್ನ ವಿದ್ಯಾರ್ಥಿನಿಯರೇ ಮತ್ತು ಮುಂದೆ ಕೂತಿರ್ತಕ್ಕಂಥ ಮಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಹಿತೈಷಿಗಳು, ಅವರ ಅಭಿಮಾನ ಮತ್ತು ಮಾಧ್ಯಮ ಸ್ನೇಹಿತರು, ಈ ಟ್ರಸ್ಟಿನ ಎಲ್ಲ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಸರಳವಾಗಿ ಭಾಳ ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ ನಮ್ಮ ವೆಂಕಟೇಶ್ಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಾವು ಅಭಿನಂದಿಸಬೇಕು. ಇತ್ತೀಚೆಗೆ ಈ ಥರದ ಅನೇಕ ಸಾಧಕರು ನಮ್ಮ ದೇಶದಲ್ಲಿ ಇದ್ದಾರೆ. ಪಟ್ಟಿ ನಾವು ಬರೀಲಿಕ್ಕೂ ಆಗಲ್ಲ, ಪಟ್ಟಿ ಹೇಳಲಿಕ್ಕೂ ಆಗಲ್ಲ. ನಮ್ಮ ಭಾರತ ದೇಶದಲ್ಲಿ
ಸಾಧಕರ ಸಂಖ್ಯೆ ಗಗನಕ್ಕೆ ಮುಟ್ಟುವಷ್ಟು ಎತ್ತರಕ್ಕಿದೆ. ಆದರೆ ಅವರನ್ನೆಲ್ಲ ಇತಿಹಾಸವನ್ನು ನಾವು ಮಕ್ಕಳಿಗೆ, ನಮಗೆ, ನಮ್ಮಿಂದ ಮುಂದೆ ಪೀಳಿಗೆಗೆ ನೆನೆಸಿದಾಗ, ಹೇಳಿದಾಗ, ಅವ್ರ ಗಮನಕ್ಕೆ ತಂದಾಗ ಮಾತ್ರ ನಾವು ಮುಂದೆ ಒಂದು ಒಳ್ಳೆಯ ದಾರಿನಲ್ಲಿ ಮುಂದಿನ ಜನಾಂಗ ಸಾಗಲಿಕ್ಕೆ ಯಾರ್ಯಾರ ಕೊಡುಗೆ ಇದೆ ಅನ್ನೋದನ್ನು ಸಾಧ್ಯ. ನಾವೆಲ್ಲವನ್ನೂ ಮರೆತು ಇವತ್ತೇ ಹೋದಾಗ ಭಾಳ ಕಷ್ಟ ಆಗುತ್ತೆ. ಆ ರೀತಿ ಸರ್ಕಾರ ಎಷ್ಟೇ ಮಾಡಿದ್ರು ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಈ ರೀತಿ ಖಾಸಗಿ ಸಂಘಟನೆಗಳು ನಮ್ಮ ದೇಶದ ಇತಿಹಾಸವನ್ನು, ಸಾಧಕರನ್ನ, ನಮಗೆ ಕೊಟ್ಟಂಥ ಅನೇಕ ಕೊಡುಗೆ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳಿಸ್ತಕ್ಕಂಥ ಕೆಲಸ, ಜವಾಬ್ದಾರಿ ಒಳ್ಳೆಯದು. ಆ ನಿಟ್ಟಿನಲ್ಲಿ ನಮ್ಮ ವೆಂಕಟೇಶ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಈ ಸರಿ ಶಿಕ್ಷಣ ಇಲಾಖೆಯಲ್ಲಿ ಕಳೆದ ಬಾರಿ ನಾವು ಭಾಳ ವ್ಯತ್ಯಾಸ ಆಗಿತ್ತು ಫಲಿತಾಂಶ. ಅನೇಕ ಕಾರಣ, ಒಂದು ಎಕ್ಸಾಮಿನೇಷನ್ ಸಿಸ್ಟಮು ಸಹ ಪ್ರಪ್ರಥಮವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಬದಲಾವಣೆ ತಂದಾಗ ಸ್ವಲ್ಪ ಅದು ರಿಸಲ್ಟ್ ಮೇಲೆ ಪರಿಣಾಮವನ್ನು ಬೀರಿತ್ತು ಅಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿದ್ರು ಮಾಹಿತಿ. ಆದರೂ ಸಹ ನಮ್ಮ ಸರ್ಕಾರಕ್ಕೆ ನಮ್ಮೆಲ್ಲರಿಗೂ ಸಮಾಧಾನ ಆಗಿರಲಿಲ್ಲ. ಏನೇ ಸಿಸ್ಟಮ್ ಬದಲಾವಣೆ ತಂದರೂ ಜವಾಬ್ದಾರಿಯಿಂದ ನೀವೆಲ್ಲರೂ ಸಹ ಫಲಿತಾಂಶದ ಕಡೆ ಗಮನ ಹರಿಸಬೇಕು. ನಮ್ಮ ಶಿಕ್ಷಣ ಸಚಿವರಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅನೇಕ ಅದರ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ DC ಅವರು, CEO ಅವರು, ಸೊ ಅವರಿಗೆ ಭಾಳಷ್ಟು ಪ್ರಿಪ್ರೇಷನ್, ಎಕ್ಸಾಮ್ ಹೇಗೆ ಮಾಡಬೇಕು, ಎಕ್ಸಾಮ್ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಮಕ್ಕಳಿಗೆ ಎಲ್ಲವನ್ನು ತಾಲೂಕಿನಲ್ಲಿ ಪ್ರಯತ್ನ ಮಾಡೋದು ಫಲವಾಗಿ ಇವತ್ತು ಇಷ್ಟು 625 ಮಾತನ್ನು ಒಂದು ಹಳ್ಳಿಯ ಗ್ರಾಮೀಣ ಒಂದು ಸಂಸ್ಥೆಯಿಂದ ಕ್ಯಾರ್ಪೇಟೆ ಸ್ಕೂಲು ಕೃಷ್ಣರಾಜ ಒಡೆಯರ್ ಬಗ್ಗೆ ಅನೇಕರು ಹೇಳಿದ್ರು. ಬಹುಶಃ ಅವರು ಒಂದು ರೀತಿ ಆಕಾಶ ಇದ್ದಂಗೆ. ಅವ್ರನ್ನ ಎಷ್ಟು ಹೇಳಿದ್ರು, ಎಷ್ಟು ಹೊಗಳಿದ್ರು ಅವ್ರ ಕೆಲಸವನ್ನು ನಾವು 1, 2, 3ಕ್ಕೆ ಸೀಮಿತ ಅಲ್ಲ. ಈ ನಾಡಿನಲ್ಲಿ ರಾಜರ ಆಡಳಿತ ಒಂದು ದಿನ ಇತ್ತು, ಒಂದು ಕಾಲದಲ್ಲಿ. ಆ ಕಾಲದಲ್ಲಿ ಆಡಳಿತ ಮಾಡಿದಂಥ ಆ ಪ್ರಾಂತ್ಯದ ಮಹಾರಾಜರುಗಳು ಯಾರಾದರೂ ಅತ್ಯಂತ ಅಭಿವೃದ್ಧಿಶೀಲರಾಗಿ ಅಥವಾ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಗುಣಮಟ್ಟ ಮತ್ತು ಶೈಕ್ಷಣಿಕವಾಗಿ ಎಲ್ಲ ವಿಚಾರದಲ್ಲೂ ಗಮನ ಇಟ್ಕೊಂಡು ಏನಾದರೂ ಆಡಳಿತವನ್ನು ನಡೆಸಿದರೆ ಈ ಭಾರತ ದೇಶದ ಭೂಪಟದಲ್ಲಿ ಅದು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಅದು ಇವತ್ತಿಗೂ ಇರುತ್ತೆ, ನಾಳೆಗೂ ಇರುತ್ತೆ, ನಾಳೆಗೂ ಇರುತ್ತೆ. ಈ ಭೂಮಿ ಇರೋವರೆಗೂ ಅದಿರುತ್ತೆ. ಅಂಥ ಒಂದು ದೊಡ್ಡ ಮಹಾನ್ ಶಕ್ತಿಯನ್ನು ಪಡ್ಕೊಂಡಿದ್ದಂಥವರು. ಅವರು ಮಂಡ್ಯ ಜಿಲ್ಲೆ ಅವರಿಂದನೇ ಪ್ರಾರಂಭ ಆದದ್ದು. ಏನು KRS ಒಂದೇ ಅಲ್ಲ, ಶಿವನ ಸಮುದ್ರ ಒಂದೇ ಅಲ್ಲ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ, ಇದು ನಮ್ಮ ಬೆಂಗಳೂರಿನ ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಶಿವಮೊಗ್ಗ ಭದ್ರಾವತಿಯ ಮಿಲ್ಲಿರ್ಬೋದು. ಈ ರೀತಿ ಒಂದಲ್ಲ ನೂರಾರು ಒಂದು ಯೋಜನೆಗಳನ್ನ ತರೋದ್ರ ಮೂಲಕ ಇವತ್ತು ಹಳೆ ಮೈಸೂರು ಮತ್ತು ಉತ್ತರ ಭಾಗ, ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತು ಬೆಳಗಾಂ ಬಗ್ಗೆ ಈಗ ನೀವು ಹೋಲಿಕೆ ಮಾಡಲಿಕ್ಕೆ ತೊಂದರೆ ಇಲ್ಲ. 20 ವರ್ಷದಿಂದ ನೋಡಬೇಕಾಗಿತ್ತು. ಇಲ್ಲಿಯ ಬದುಕು ಅಲ್ಲಿಯ ಬದುಕನ್ನು 20 ವರ್ಷದಿಂದ ನೋಡಬೇಕಾಗಿತ್ತು. ಸೊ ಇಲ್ಲೇನಾದ್ರೂ ನಾವು ಅಡ್ವಾನ್ಸ್ ಆಗಿ ಈ ಒಂದು ಸುಖ, ನೆಮ್ಮದಿ, ಆರ್ಥಿಕ ಬೆಳವಣಿಗೆ ಎಲ್ಲವನ್ನೂ ಪಡೆದಿದ್ದೀವಿ ಅಂದರೆ ಅದು ಮಹಾರಾಜರ ಒಂದು ಹಾಕಿಕೊಟ್ಟಂಥ ಒಂದು ಆಲೋಚನೆ ಮತ್ತು ಅವರ ಅಡಿಪಾಯ ನಮ್ಮನ್ನು ಈ ಮಟ್ಟಕ್ಕೆ ತಂದಿದೆ. ಈಗ ನಾವು ಹಿಂದಕ್ಕೆ ಹೋಗ್ತಾ ಇರೋದಕ್ಕೆ ನೀವೆಲ್ಲ ಕಾರಣ ಇದ್ದೀವಿ. ಇದೇನು ಯಾರೋ ಒಬ್ಬರು ಕಾರಣ ಅಲ್ಲ, ಎಲ್ಲರೂ ಕಾರಣ ಇದ್ದೀವಿ. ಅದರಿಂದ ಇವತ್ತು ಆ ಭಾಗದಲ್ಲಿ ಒಂದಷ್ಟು ನಮಗಿಂತ ಮುಂದೆ ಹೋಗ್ತಾವ್ರೆ. ಆದರೆ ಅಲ್ಲಿ ಇನ್ನೂ ಸ್ವಲ್ಪ ಭಯ, ಭಕ್ತಿ, ನಿಷ್ಠೆ, ನಮ್ಮೂರು, ನಮ್ಮ ಜನ, ನಮ್ಮ ದೇಶ ಅನ್ನೋದಿದೆ. ನಮ್ಮಲ್ಲಿ ನಾನು ಅನ್ನೋದು ಜಾಸ್ತಿ ಆಗ್ಬಿಡೋದು ನಮ್ಮ ಹಳೆ ಮೈಸೂರಿನಲ್ಲಿ. ಯಾಕೆಂದರೆ ಮೊದಲೇ ನೋಡಿದ್ದು ನೀರ, ಮೊದಲೇ ರಸ್ತೆ ನೋಡಿದ್ದು, ಮೊದಲೇ ಶಾಲೆ ನೋಡಿದ್ದು, ಮೊದಲೇ ಆಸ್ಪತ್ರೆ ನೋಡಿದ್ದು. ಈಗ ಅವ್ರು ಈಗ ನೋಡ್ತಾವ್ರಲ್ಲ ಒಂದು ಸ್ವಲ್ಪ ಇದೆ. ಹಾಗಾಗಿ ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ದಾವಣಗೆರೆಯಿಂದ ಮುಂದಕ್ಕೆ ಅವ್ರು ಮುಂದಕ್ಕೆ ಹೋಗ್ತಾವ್ರೆ. ಇದನ್ನು ನಮಗೆ ಈಗಲೂ ಕಾಲ ಮಿಂಚಿಲ್ಲ. ನಾವಿನ್ನೂ ಅವ್ರಿಗಿಂತ ಮುಂದೆ ಹೋಗುವ ಅವಕಾಶಗಳಿದೆ. ಅದನ್ನು ನೀವೆಲ್ಲರೂ ಒಟ್ಟಿಗೆ ಸೇರಿ ಆಲೋಚನೆ ಮಾಡಿದ್ರೆ ಮಾತ್ರ ಆ ದಾರಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ, ಮಂಡ್ಯ ಜಿಲ್ಲೆ ನಮ್ಮ ಅಶ್ವತ್ಥ ನಾರಾಯಣರು ಹೇಳಿದಾಗೆ ನಮ್ಮ ನರೇಂದ್ರ ಸ್ವಾಮಿಯವರು ಕೆಲವು ವಿಚಾರ ಹೇಳಿದ್ರು.
ಮಂಡ್ಯ ಒಂದು ರೀತಿ ಇಂಡಿಯಾ ಅಂತಾರೆ, ಅದು ಆಕಸ್ಮಿಕವಾಗಿ ಬಂತೋ ಹಿಂದಿನವರ ಸಾಧನೆನೋ, ಬಟ್ ಆದರೆ ಮಂಡ್ಯ ಅಂದರೆ ಇಂಡಿಯಾ ಅಂತ. ಅದರಲ್ಲೂ ಕರ್ನಾಟಕದಲ್ಲಿ ಅಂದರೆ ಮಂಡ್ಯ ಅಂದರೆ ಬಿಡ್ರಪ್ಪ ಮಂಡ್ಯ ಬಿಡಯ್ಯ ಅಂತ ನೋಟು ಒಂದು ಅವತ್ತಿನ ರಾಜಕಾರಣಿಗಳು, ಅದು ಸರ್ಕಾರ ಚೆನ್ನೈಯವರಿಂದ ಇಲ್ಲಿವರೆಗೆ ಬಂದಂಥ ಅನೇಕರು, ಅವರ ಶ್ರಮನೂ ಇದೆ, ಅವರ ನಡವಳಿಕೆನೂ ಇದೆ, ಅವರಿಂದ ಹೆಸರು ಮಂಡ್ಯಕ್ಕೆ ಬಂದಿದೆ. ಮಂಡ್ಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ರಾಜ್ಯದಲ್ಲಿ ಏನೋ ಕಾಲನೂ ಒಂದಿತ್ತು, ಅದು ಇವತ್ತಿಲ್ಲ, ಆದರೆ ಒಂದಿತ್ತು. ಅದಕ್ಕೆ ಎಕ್ಸಾಂಪಲ್ ನಮ್ಮ ಅಶ್ವತ್ಥ ನಾರಾಯಣರು ಹೇಳಿದಾಗ ನಮ್ಮ ಭಾಳ ಆತ್ಮೀಯರು ಬಸವರಾಜ ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು 4-5 ತಿಂಗಳಿತ್ತು ಎಲೆಕ್ಷನ್. ಅವಾಗ ನಾನು ಯಾವುದೋ ಒಂದು ವಿಚಾರಕ್ಕೆ ಹೋದಾಗ ಅವ್ರು ಹೇಳಿದ್ರು, ಈ ಸಲ ಏನು ಬದಲಾವಣೆ ಆಗುತ್ತಾ, 7ಕ್ಕೆ 7 ಜನತಾ ದಳ ಬಂದಿತ್ತಲ್ಲ, ಈಗ ಏನಾರ ಬದಲಾವಣೆ ಆಗುತ್ತೆ? ಇಲ್ಲ ಸರ್ ಆಗುತ್ತೆ, ಒಂದು 4-5 ಸೀಟ್ ಗೆಲ್ತೀವಿ ಇಂದೇನ. ಅವಾಗ ಅವ್ರು ಅಂದರು, ಕಳೆದ ಬಾರಿ 7ಕ್ಕೆ 7 ಗೆದ್ದು ಯಾರು ಮಂಡ್ಯದಲ್ಲಿ ಅತಿ ಹೆಚ್ಚು ಗೆದ್ದರು ಅವ್ರು ಮುಖ್ಯಮಂತ್ರಿನೂ ಆದರು. ಈ ಸಲ ನೀವು ಕಾಂಗ್ರೆಸ್ಸಲ್ಲಿ ಏನಾರ ಹೆಚ್ಚು ಸೀಟ್ ಗೆದ್ದರೆ ನಿಮ್ಮದೇ ಸರ್ಕಾರ ಬರುತ್ತೆ, ಸಿಟ್ಟಿಂಗ್ ಮುಖ್ಯಮಂತ್ರಿ BJP, ಇದೇನು ಸರ್ ನಿಮ್ಗೆ ಹೇಳ್ತೀರಾ? ಇಲ್ಲೆಲ್ಲ ಮಂಡ್ಯದಲ್ಲಿ ನೀವು ಹೆಚ್ಚು ಗೆದ್ದರೆ ನಿಮ್ಮದೇ ಸರ್ಕಾರ. ಹಾಗೆಯೇ ಮಂಡ್ಯದಲ್ಲಿ 6 ಸೀಟ್ ಗೆಲ್ಲಿಸಿ ಮಂಡ್ಯ ತೀರ್ಮಾನಕ್ಕೆ ಅಶ್ವತ್ಥ ನಾರಾಯಣ ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರನೂ ಬಂದೋಯ್ತು. ಸೊ ಅದರಿಂದ ಅವ್ರ ಮಾತಿಗೆ ರೆಫರೆನ್ಸ್ ಹೇಳಿದೆ ನಾನು ಅಷ್ಟೇ. ಹಾಗಾಗಿ ಮಂಡ್ಯಕ್ಕೆ ಒಂದು ಮೊದಲಿಂದನೂ ಹಿರಿಮೆ ಇದೆ, ನಮಗೆಲ್ಲ ಹೆಮ್ಮೆ, ಮಂಡ್ಯ ಅಂದರೆ ಒಂದು ಗೌರವ ಇದೆ. ಹಾಗಾಗಿ ಬಹುಶಃ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನೀವು ಹೇಳಿದ್ವಿ, ಅನೇಕ ವಿಚಾರಗಳನ್ನ ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ, ನಮ್ಮ ಹುಡುಗರೇ ಅವರ ಇದರಲ್ಲೇ ಪ್ರತಿಯೊಂದನ್ನು ರೆಫರೆನ್ಸ್ ಮಾಡಿದ್ದಾರೆ. ಈ ಕೃಷಿ ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ನಾನು ಆಲೋಚನೆ ಮಾಡಿದ್ದೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಸಂಸ್ಥಾನದ ಆಸ್ತಿಯನ್ನು DC ಫಾರಂನಲ್ಲಿ ಒಂದು ಸಂಶೋಧನಾ ಕೇಂದ್ರ ಮಾಡಿದಂಥ ಕಾರಣ ಇವತ್ತು GKVKಗಿಂತ ಮೊದಲು ಕಬ್ಬಿನ ರಿಸರ್ಚ್ ಇರ್ಬೋದು ಅಥವಾ ಭತ್ತದ ರಿಸರ್ಚ್ ಇರ್ಬೋದು, ಇನ್ನಿತರೆ ಎಲ್ಲ ಥರದ ರೈತರಿಗೆ ಸಂಶೋಧನೆಯನ್ನು ಮಾಡ್ತಕ್ಕಂಥ ಕೇಂದ್ರವನ್ನು ಮಾಡಿ ಆಮೇಲೆ ಕಾಲೇಜು, ಆಮೇಲೆ ಇನ್ನಿತರೆ ಡೆವಲಪ್ಮೆಂಟ್ ಆದದ್ದು 1931ರಲ್ಲಿ ಅವರು ಅಡಿಪಾಯ ಹಾಕಿತ್ತು. ಹಾಗಾಗಿ ನಾನು ಇಲ್ಲಿಗೆ ಮಾಡಬೇಕಾಗಿತ್ತಲ್ಲ ಕೃಷಿ ವಿಶ್ವವಿದ್ಯಾನಿಲಯ ಅಂತೇಳಿ, ನಾವು ಬಹುಶಃ ಶಿವಮೊಗ್ಗದಲ್ಲಾಗಿದೆ, ಧಾರವಾಡದಲ್ಲಾಗಿದೆ, ರಾಯಚೂರಲ್ಲಾಗಿದೆ, ಬೆಂಗಳೂರಲ್ಲಾಗಿದೆ, ಮಂಡ್ಯದಲ್ಲಿ ಯಾಕೆ ಮಾಡಬಾರ್ದು ಅಂದಾಗ, ಹೌದು ಮೈಸೂರು ರೆವಿನ್ಯೂ ಡಿವಿಷನ್ ಮೈಸೂರಲ್ಲಿ ಮಾಡಬೇಕಲ್ವಾ ಅಂತ ಚರ್ಚೆ ಬಂತು. ಆದರೆ ರಾಜರು ಅವತ್ತಿನ ಕಾಲದಲ್ಲೇ ಮಂಡ್ಯ ಕೃಷಿಗೆ ಪ್ರಧಾನವಾದಂಥ ಜಿಲ್ಲೆ, ಕೃಷಿ ಸಂಶೋಧನೆ ಇಲ್ಲಿಂದ ಆಗಬೇಕು ಅಂತೇಳಿ ಪ್ರಾರಂಭ ಮಾಡೋದ್ರಿಂದ ನಾವು ಇಲ್ಲಿ ಮಾಡೋದು ಸೂಕ್ತ ಅಂತೇಳಿ ಅನೇಕ ಅಪೋಸಿಷನ್ ಲೀಡರ್ಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಕ್ಯಾಬಿನೆಟ್ ಸಚಿವರು ಇರ್ಬೋದು, ಎಲ್ಲರಿಗೂ ಗಮನಕ್ಕೆ ತಂದು ಕನ್ವಿನ್ಸ್ ಮಾಡಿ ಅಲ್ಟಿಮೇಟ್ ನಮಗೆ ಒಂದು ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಇವತ್ತಿನ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸಹ ಸಂಪುಟ ನಮಗೆ ಒಪ್ಪಿಗೆ ಕೊಟ್ಟು ಇವತ್ತು ಪ್ರಾರಂಭ ಆಗಿದೆ. ಇದರ ಸ್ವಾಮೀಜಿಯವರ ಸೂಚನೆ, ಬಾಲಗಂಗಾಧರ ಸ್ವಾಮೀಜಿಯವರ ಕನಸು ಒಂದು ಕೃಷಿ ಕಾಲೇಜ್ ಮಾಡಬೇಕು ಅಂತಿತ್ತು. ಅವರಿಗೆ ಯಾವುದೇ ಕಾಲೇಜ್ ಮಾಡಿದ್ರು ತೃಪ್ತಿ ತಂದಿಲ್ಲ, ಕೃಷಿ ಕಾಲೇಜ್ ಮಾಡಬೇಕು ಅಂತಿತ್ತು, ಹಾಗೆಲ್ಲ ಮಾಡಬೇಕು ಅಂತ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಸೂಚನೆ ಕೊಟ್ಟರು. ಬಹುಶಃ ಪ್ರಥಮವಾಗಿ ನಾನು ಆದಿಚುಂಚನಗಿರಿ ಒಂದು ಸಂಸ್ಥಾನಕ್ಕೆ ನನ್ನ ಕಾಲದಲ್ಲೂ ನಾನು ಕೊಡದೇ ಇದ್ರೆ ತಪ್ಪಾಗುತ್ತೆ, ಒಂದು ರೀತಿ ನನಗೆ ಒಂದು ಭಾಳಷ್ಟು ಮುಂದಿನ ದಿನದಲ್ಲಿ ಮಾಡಬೇಕಾಗಿತ್ತು ಅನ್ನೋ ಒಂದು ಇದನ್ನು ಯೋಚನೆ ಮಾಡಿದ್ರೆ ಪ್ರಯೋಜನ ಆಗಲ್ಲ ಅಂತೇಳಿ ಮಾಡಲಿಕ್ಕೆ ಹೊರಟಾಗ, ಅದೇ ಥರ ಕನಕಪುರಕ್ಕೂ ಸಹ ಕರಿಗೌಡರು ಅಂತ XMLA ಅವ್ರದ್ದೊಂದು ಸಂಸ್ಥೆ ಇತ್ತು, ಅಲ್ಲೂ ಬೇಕು ಅಂದರು. ಒಂದೇ ಮಾಡಿದ್ರೆ ಅವ್ರಿಗೂ ಸಹ ತಪ್ಪು ತಿಳ್ಕೊತಾರೆ ಅಂತ ಅಲ್ಲಿಗೂ ಒಂದು ಕೊಟ್ಟು ಇಲ್ಲಿಗೂ ಕೊಟ್ಟು, ಈಗ ಪ್ರಭಾಕರ್ ಕೋರಿಯವರು ಬೆನ್ನು ಹತ್ತಿದ್ದಾರೆ. ನೀವು ಅವರಿಬ್ಬರು ಕೊಟ್ಟ ಮೇಲೆ ನಮ್ಮ ಭಾಗಕ್ಕೆ ಯಾಕೆ ಕೊಡೋಲ್ಲ, ನಾವು ಒಳ್ಳೆ ಕಾಲೇಜ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ಒಂದು ಕಡೆ ಓಪನ್ ಆದಮೇಲೆ ಕಷ್ಟ ಆಗುತ್ತೆ ನಿಲ್ಲಿಸೋದು, ಆ ಪರಿಸ್ಥಿತಿ ಹೋಗ್ತಾ ಇದೆ. ಹಾಗಾಗಿ ಬಟ್ ಎಲ್ಲ ಸರ್ಕಾರದ ಸಿಸ್ಟಮನ್ನು ಅನುಸರಿಸಿ ಕಾಲೇಜನ್ನು ಮಾಡ್ತೀವಿ ಅಂತೇಳಿ ಸ್ವಾಮೀಜಿಯವರು ಒಪ್ಪಿ ಇದೊಂದು ಕಾಲೇಜನ್ನು ನಾವು ಕೊಟ್ಟು, ಹಾಗಾಗಿ ಇಲ್ಲಿ ನನಗೆ ಮಂಡ್ಯ, ನಾನು ಅನೇಕ ಬಾರಿ ಹೇಳ್ತೀನಿ, ನಾವು ಮಂಡ್ಯದಲ್ಲಿ ಒಂದು ಸಣ್ಣ ಹಳ್ಳಿ, ಒಂದು 60-70 ಮನೆ ಇರ್ತಕ್ಕಂಥ ಒಂದು ಇಜ್ಜಲಘಟ್ಟದ ಗ್ರಾಮದಲ್ಲಿ ಹುಟ್ಟಂತು. ನಮ್ಮ ಅಣ್ಣವ್ರು ಇಲ್ಲೇ ಕೂತವ್ರೆ, ನಾವೇನು ರಾಜಕೀಯ ಫ್ಯಾಮಿಲಿ ಅಲ್ಲ. ನಾನೇ ಪ್ರಪ್ರಥಮವಾಗಿ ರಾಜಕಾರಣಕ್ಕೆ ನಮ್ಮ ಕುಟುಂಬದಲ್ಲಿ ನಾವು ಪ್ರಾರಂಭ ಆಗೋದು. ನಾನು ಮಂಡ್ಯ ನೋಡಿದ್ದೆ 90ನೇ ಇಸ್ವಿನಲ್ಲಿ. ಅಲ್ಲಿವರೆಗೂ ನಾನು ಮಂಡ್ಯ ಜಿಲ್ಲೆ, ನಾವು ಅಲ್ಲಿಂದ ಮೈಸೂರು ಅಥವಾ ಬೆಂಗಳೂರು ಅಥವಾ ಚನ್ನರಾಯಪಟ್ಟಣ
ಹಾಗೆ ಹೋಗ್ತಿದ್ದೋ. ಮಂಡ್ಯದ ಮೇಲೆ ಹೋಗುವಂಥ ಸಂದರ್ಭ ಗೊತ್ತಿರಲಿಲ್ಲ. ಮಂಡ್ಯ ಜಿಲ್ಲಾ ಹೆಡ್ ಕ್ವಾರ್ಟರ್ ಆದರೂ ನಾವು ನೋಡೋಕ್ಕೂ ಬಂದಿರಲಿಲ್ಲ 90ನೇ ಇಸ್ವಿಯವರು. 90-91ರಲ್ಲೇ ನಾವು ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದು. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ಜನ ನಮ್ಮನ್ನು ಪ್ರೀತಿಸಿ ಅಭಿನಂದಿಸಿ ನಮಗೆ ಶಕ್ತಿ ತುಂಬಿ ಅನೇಕ ವೆಂಕಟೇಶ್ ಅಂತ ಅನೇಕ ಯುವಕರಿರ್ಬೋದು, ನನ್ನೆಲ್ಲ ತಾಯಿಯಂದಿರು, ಅಣ್ಣ ತಮ್ಮಂದಿರು, ನಿಮ್ಮ ಶಕ್ತಿನೇ, ನಿಮ್ಮ ಸಹಕಾರನೇ. ನಾನು ಇಲ್ಲಿವರೆಗೆ ಏನಾದರೂ ಕೆಲಸನ ಮಾಡಿದ್ದೀನಿ ಅಂದರೆ ನೀವು ಕೊಟ್ಟಂಥ ಸಹಕಾರ. ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, KSRTC ಡಿವಿಷನ್ ಇರ್ಬೋದು, ಫ್ಯಾಕ್ಟ್ರಿನ ಮುಂದುವರಿಸ್ತಕ್ಕಂಥದ್ದು ಇರ್ಬೋದು, ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ಇನ್ನಿತರೆ ಏನೇ ಮಾಡಿದರೂ ಅದೆಲ್ಲ ಕ್ರೆಡಿಟ್, ಅದೆಲ್ಲ ಏನಾದರೂ ಸಿಕ್ಕಬೇಕಾದ್ರೆ ಮಂಡ್ಯ ಜಿಲ್ಲೆಯ ಸಾರ್ವಜನಿಕರಿಗೆ ನಿಮ್ಮೆಲ್ಲರಿಗೂ ಸೇರಬೇಕಾದ ವಿನ ಅದು ನನ್ನ ಒಂದು ಕೊಡುಗೆ ಅಂತ ಅನ್ಕೊಳ್ಳಲ್ಲ. ಮತ್ತು ನಾನು ಒಂದು ಸ್ವಲ್ಪ ಯಾರೋ ಹೇಳಿದ್ರು ತಗ್ಗಿ ಬಗ್ಗೆ ಹೋಗ್ತೀನಿ. ಇದಕ್ಕೆ ನಮ್ಮ ಶ್ರೀ ಕ್ಷೇತ್ರ, ನಮ್ಮ ಆದಿಚುಂಚನಗಿರಿ ಕ್ಷೇತ್ರದ ದೊಡ್ಡ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯವರ ಸಂಪರ್ಕ ನನಗೆ ಜಾಸ್ತಿ ಇತ್ತು. ನಮ್ಮ ಸಿದ್ಧಗಂಗೆ ಮಠದಲ್ಲೂ ನಾನು ಓದ್ತಾ ಇದ್ದೆ. ಹಾಗಾಗಿ ನಿರ್ಮಲ ಸ್ವಾಮೀಜಿಯವರು ಭಾಳ ಹತ್ರ, ಅವರೆಲ್ಲ ಸಂಪರ್ಕ. ನಮ್ಮ ಪುರುಷೋತ್ತಮಾನಂದ ಸ್ವಾಮೀಜಿಯವರು ನನಗೆ ಭಾಳ ಪ್ರೀತಿಯವರು ಕಂಡ್ರು. ನಮಗೆ ಇವರೆಲ್ಲರೂ ಸಹ ಆಗಿಂದಾಗೆ ಸಂಪರ್ಕ ಇರೋದ್ರಿಂದ ಕೆಲವು ವಿಚಾರಗಳು ನಮಗೆ ಪರಿಣಾಮಗಳು ಆಟೋಮೆಟಿಕ್ಕಾಗಿ ಬೀರುತ್ತೆ. ಹಾಗಾಗಿ ನಾವು ತಾಳ್ಮೆಯಿಂದ ಅಥವಾ ಏನಾದರೂ ಮಾಡಬೇಕು, ಅವಕಾಶ ಸಿಕ್ಕಿದಾಗ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಇದೊಂದು ನನ್ನ ದೊಡ್ಡ ಸಾಧನೆ ಅಂತ ಅನ್ಕೊಳ್ಳಲ್ಲ. ಕೃಷಿ ವಿಶ್ವವಿದ್ಯಾನಿಲಯ ಇವತ್ತೆಲ್ಲ ಒಂದು ಪ್ರಾರಂಭ ಮಾಡೋದು ಕಷ್ಟ, ಪ್ರಾರಂಭ ಮಾಡಿದ್ಮೇಲೆ ಅದು ಯಾರೂ ತೆಗಿಯೋಕ್ಕಾಗಲ್ಲ ಯಾವುದೇ ವಿಚಾರನ. ಹಾಗಾಗಿ ಇವತ್ತಿಗೆ ನಿಮ್ಗೆ ಏನು ಅನ್ನಿಸ್ತೋ ಬಿಡುತ್ತೋ, ಇನ್ನೊಂದು 16 ವರ್ಷಕ್ಕೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈ ಜಿಲ್ಲೆಗೆ ಅಥವಾ ಈ ಭಾಗದ 4-5 ಜಿಲ್ಲೆಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ನಿಧಾನಕ್ಕೆ ಹಂತವಾಗಿ ನಮಗೆ ಗೊತ್ತಾಗುತ್ತೆ. ಇದು ಭಾಳ ಉಪಯೋಗ ಆಗುತ್ತೆ ರೈತರಿಗೆ. ಪ್ರತಿ ಮನೆಗೆ ಇದೊಂದು ರೀತಿ ದೊಡ್ಡ ಒಂದು ಕಾಮಧೇನುವಾಗಿ ಈ ವಿಶ್ವವಿದ್ಯಾನಿಲಯ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಕೃಷಿನಲ್ಲಿ ನೀವು ಬದಲಾವಣೆ ಆಗದೇ ಇದ್ದರೆ ನೀವು ಆರ್ಥಿಕವಾಗಿ ನೀವು ಸದೃಢ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೃಷಿನಲ್ಲಿ ತಾಂತ್ರಿಕತೆಯನ್ನು ನೀವು ಆಗಬೇಕು, ಆಧುನಿಕ ಕೃಷಿಯನ್ನು ಮಾಡಬೇಕು, ಸಮಗ್ರ ಕೃಷಿಗೆ ಹೋಗಬೇಕು, ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಬೇಕು, ಸಾವಯವ ಹೇಳು. ಇವತ್ತು ಎಲ್ಲ ಮಾತಾಡ್ತಾರೆ ನೀರು DAP, ಪಕ್ಕದಲ್ಲಿ KRS ಇದೆ. ಇವನಿಗೇನೆ ಕಾಯಿಲೆ ಸ್ವಾಮಿ ಅವತ್ತು ಮಹಾರಾಜರು ಕಟ್ಕೊಂಡವ್ರೆ ನೀರು ಕೊಡಲ್ಲ ಅಂತ. ನೀವು ಹೆಂಗೆ ಒಂದು ಹೋಳಿಗೆ ಅಂತ ಅಂದ್ರೆ 10 ಹೋಳಿಗೆ ತಿಂದ್ರು ವಾಮಿಟ್ ಆಗುತ್ತೆ, ಹಂಗೆ ಯಾವುದೇ ಆದ್ರೂ ಅತಿ ಆದರೆ ಅದು ಒಳ್ಳೆಯದಲ್ಲ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಕೆಟ್ಟದ್ದಾದ್ರೂ ಲಿಮಿಟ್ ಇರಬೇಕು, ಒಳ್ಳೆಯದಾದ್ರೂ ಲಿಮಿಟ್ ಇರಬೇಕು. ಅದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಕಬ್ಬನ್ನು 10 ನಾಟಿ ಹಾಕೋ ಬದಲು 20 ಹಾಕ್ಬಿಟ್ರೆ ಜಾಸ್ತಿ ಇಳುವರಿ ಬರುತ್ತೆ ಅಂತ ಇಲ್ಲ, ಸಾಧ್ಯ ಇಲ್ಲ. ಅದು ನೀವು 6 ಅಡಿ 3 ಅಡಿ ನೆಡ್ತಿರಲ್ಲ, 6 ಅಡಿ ಇಟ್ಟರೆ ಇಳುವರಿ ಜಾಸ್ತಿ, 120-130 ಟನ್ ಬರುತ್ತೆ. ಅವರಿಗೆ ನಿಮ್ಗೆ ಯಾಕೆ ಬರಲ್ಲ? ಇವತ್ತು ತಾಂತ್ರಿಕವಾಗಿ ಯಂತ್ರೋಪಕರಣವನ್ನು ಉಪಯೋಗಿಸಿದ್ರೆ 10-20 ಟನ್ ಜಾಸ್ತಿ ಆಗುತ್ತೆ ಕಟಾವ್ನಲ್ಲಿ, ನಾಟಿನಲ್ಲಿ ನೀವು ತಾಂತ್ರಿಕತೆಯನ್ನು ಉಪಯೋಗಿಸಿದ್ರೆ. ನಾನೇ ಕೃಷಿ ಸಚಿವನಾಗಿರೋದ್ರಿಂದ ನಮ್ಮ ಕೈಯಲ್ಲಾದಂಥ ಎಲ್ಲ ಬದಲಾವಣೆ ತರಲಿಕ್ಕೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ನಾಡಿಗೆ, ರಾಜ್ಯಕ್ಕೆ ಇವಾಗ ಒಂದು ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ನಾವು ಕೊಡ್ತಾ ಇದ್ದೀವಿ ರೈತರಿಗೆ. 50 ಲಕ್ಷ ಒಬ್ಬ ರೈತ ತಗೊಂಡ್ರೆ ಸಬ್ಸಿಡಿ. ನಿಮ್ಮ ಜೀವನದಲ್ಲಿ ನೀವೇ ನಿಮ್ಮ ಮಗನಿಗೆ 50 ಲಕ್ಷ ಕೊಡೋದಕ್ಕೆ ಮನಸ್ಸು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾರೂ ಕೊಡೋಕೆ ಅಷ್ಟು ಸುಲಭ ಮಾಡಲ್ಲ. ಅಥವಾ ನಿಮ್ಮ ಅಣ್ಣ ತಮ್ಮನ ಕೊಡ್ಲಿಕ್ಕೆ ಮನಸ್ಸು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ನೀನು ಹೆಂಡತಿ ಕೇಳೋದು ಕೊಡೋಕೆ ಮನಸ್ಸು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಈ ಬಾರಿ 344 ಮಿಷನ್ನ ಕೊಟ್ಟಿದ್ದೀವಿ. ಅದರಿಂದ ಒಬ್ಬ ರೈತರಿಗೆ SC STಗೆ 50 ಲಕ್ಷ, ಜನರಲ್ಗೆ 40 ಲಕ್ಷ ಸಬ್ಸಿಡಿ, ಅಟ್ಟು ಮನೆ ಕುಟುಂಬಗಳಿಗೆ 50 ಲಕ್ಷ ಸರ್ಕಾರದ ಅನುದಾನ ಕೊಟ್ಟು ನಿಮಗೆ ಆ ಮಿಷನರಿ ಕೊಟ್ಟಿದ್ದೀವಿ. ಅದರಿಂದ ನಿಮಗೆ 1 ಎಕರೆಗೆ ಅದರ ಮೂಲಕ ನಾಟಿ ಮಾಡಿದ್ರೆ, ಅದರ ಮೂಲಕ ಕಟಾವು ಮಾಡಿದ್ರೆ 10-20 ಟನ್ ಜಾಸ್ತಿ ಕಬ್ಬಾಗುತ್ತೆ. ಮತ್ತು ಈ ಕಟಾವು ಮಾಡಲಿಕ್ಕೆ ಲೇಬರ್ ಚಾರ್ಜ್ ಇದರಲ್ಲೆಲ್ಲ 2-3 ನಿಮಗೆ 30% ಉಳಿತಾಯ ಆಗುತ್ತೆ. ಈ ಥರ ಅದೊಂದೇ ಅಲ್ಲ, ಕೃಷಿ ಹೊಂಡ ಮಾಡ್ತಾ ಇದ್ದೀವಿ, ಇನ್ನಿತರೆ ಅನೇಕ ಕಾರ್ಯಕ್ರಮ. ನಾನು ಈ ಕಾರ್ಯಕ್ರಮದಲ್ಲೆಲ್ಲ ನಾನು ಇಲಾಖೆ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ. ಸಾಕಷ್ಟು ಈ 2 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ ನಮ್ಮ ವೆಂಕಟೇಶ್ ಹೇಳ್ದಂಗೆ ಒಂದು ಸಾರಿ ನಾವು ಒಂದಷ್ಟು ಇದನ್ನು ಎಕ್ವಿಪ್ಮೆಂಟ್ ಕೊಟ್ಟರೆ ಲೈಫ್ನಲ್ಲಿ ಇನ್ನೊಂದ್ಸಲಿ ಕೊಡ್ತಿರ್ಲಿಲ್ಲ. ಈಗ ಅದನ್ನು 7 ವರ್ಷಕ್ಕೆ SC ST ಕೊಡ್ತಿದ್ದೋ, ಮತ್ತು ನಮ್ಮ ಜನರಲ್ಲೇ ಕೊಡ್ತಿರ್ಲಿಲ್ಲ. ಈಗ ನಿಮಗೂ ಸಹ 7 ವರ್ಷ ಆದಮೇಲೆ ಕೊಡುವಂಥ ಒಂದು ಕಾನೂನನ್ನು ಸಹ ಮೊನ್ನೆ ಈ 1-2 ತಿಂಗಳಲ್ಲಿ ತಂದಿದ್ದೀನಿ.
ಅದರಿಂದ ಈ ಥರದ್ದು ಇನ್ನೇನೇನು ಬದಲಾವಣೆ ತರಲಿಕ್ಕೆ ಸಾಧ್ಯನೋ ಸ್ವಾಮೀಜಿಯವರು ಅನೇಕ ಮಾರ್ಗದರ್ಶನವನ್ನು ನನ್ನ ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇರ್ತಾರೆ. ಅವರು ಶಿಕ್ಷಣದಲ್ಲಿ ಭಾಳಷ್ಟು ಎಲ್ಲ ಸಂಸ್ಥೆಗಳಿದೆ, ಆದರೆ ಕೃಷಿ ಬಗ್ಗೆ ಹೆಚ್ಚು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರಿಂದಲೂ ಸಹ ಆ ಸಂಸ್ಥೆಗೆ ಭಾಳಷ್ಟು ಆಸಕ್ತಿ ಇದೆ. ಹಾಗಾಗಿ ನನಗೆ ಅನೇಕ ವಿಚಾರವನ್ನು ನನ್ನ ಸ್ವಾಮೀಜಿಯವರು ಕೃಷಿ ಇಲಾಖೆಯಲ್ಲಿ ಬದಲಾವಣೆಗೆ ನನಗೆ ಸೂಚನೆಯನ್ನು ಸಲಹೆಯನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಮಠ ನಿಮಗೆ ಗೊತ್ತಿದೆ, ಸಾಕಷ್ಟು ಒಂದು ಸಾರ್ವಜನಿಕ ಬದುಕಿನಲ್ಲಿ ನಮ್ಮ ಒಂದು ಅವರ ವ್ಯಾಪ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ನಿರ್ಮಲ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಆ ರೀತಿ ನಮಗೂ ಅವಕಾಶ ಸಿಕ್ಕಿದಾಗ ನಾವು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮೆಲ್ಲರ ಪ್ರೀತಿಗೆ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಟ್ರಸ್ಟಿನ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಮತ್ತು ನಿಮ್ಮೆಲ್ಲರ ಆಗಮನಕ್ಕೆ ನಾನು ಋಣಿಯಾಗಿರ್ತೀನಿ ಅಂತೇಳಿ ನಮಸ್ಕರಿಸಿ ನನ್ನ ಮಾತನ್ನು ಬೇಕಾಗಿ ಭಕ್ತಿಪೂರ್ವಕ ಗೌರವಪೂರ್ವಕ ಜನ್ಮ ಜಯಂತಿಯ ಅಂಗವಾಗಿ ಟ್ರಸ್ಟ್ನ ವತಿಯಿಂದ ಹಮ್ಮಿಕೊಂಡಂಥ ಜಯಂತಿ ಉತ್ಸವದ ಕಾರ್ಯಕ್ರಮ ಮತ್ತು ನಮ್ಮ ನಾಡಿನ ಶ್ರೇಷ್ಠ ರಾಜಕಾರಣಿಯಾಗಿ ರಾಜಕೀಯ ಮುತ್ಸದ್ದಿಯಾಗಿ ಜನಪರವಾದ ಕಾರ್ಯಗಳನ್ನು ಮಾಡ್ತಾ ನಾಡಿಗೆಲ್ಲ ಮಂತ್ರಿ ಆದರೂ ಕೂಡ ತಾನು ಹುಟ್ಟಿದ ಜಿಲ್ಲೆಗೆ ಗುರುತುಗಳನ್ನು, ಹೆಜ್ಜೆಯ ಗುರುತುಗಳನ್ನು ಬಿಡದೆ ಹೋದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಧಿಪಿ ಗರಿಯಸಿ ಎಂಬ ಮಾತಿಗೆ ಭಂಗ ಬರುತ್ತೆಂಬ ಕಾರಣಕ್ಕೋಸ್ಕರ ಹಲವಾರು ಸಾಧನಾ ಶಿಖರಗಳನ್ನು ಸೃಷ್ಟಿಸಿರ್ತಕ್ಕಂಥ ಚಲುವರಾಯ ಸ್ವಾಮಿಯವರಿಗೆ ಅಭಿನಂದಿಸುವ ನಾಗರಿಕ ಸನ್ಮಾನದ ಈ ಪವಿತ್ರ ಗಳಿಗೆಯಲ್ಲಿ ನಮ್ಮೆಲ್ಲರ ರಾಜದೇವಿಗಳಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಂದಿಸಿ ಕ್ಷೇತ್ರದ ಹಿರಿಯ ವ್ಯಕ್ತಿಗಳಾದ ಶ್ರೀ ಪುರುಷೋತ್ತಮ ರಂಗನಾಥ ಸ್ವಾಮಿ ಉಪಸ್ಥಿತಿ ಇದೆ, ಸಚಿವರ ಉಪಸ್ಥಿತಿ ಇದೆ, ಚಲುವರಾಯ ಸ್ವಾಮಿಗಳು. ಇಂದು ಯಾರ ಮಾತುಗಳನ್ನ ನಾನು ಹೆಚ್ಚು ಕೇಳಬೇಕು ಅಂತ ಬಯಸಿದ್ನೋ ಅವರೇನು ಹೆಚ್ಚು ಮಾತನಾಡಿಲ್ಲ, ಹಲವಾರು ಸಭೆಗಳಿಗೆ ಕೇಳಿದ್ದೇನೆ. ಆದರೆ ಮುಂದಿನ ನಮ್ಮ ದೇಶವನ್ನು ಕಟ್ಟುವ ಮಕ್ಕಳು, ಯುವಕರು, ಯುವತಿಯರಿಗೆ ಕುಳಿತದ್ರಿಂದ ಆ ಮಕ್ಕಳಿಗಾಗಿ ಹೆಚ್ಚು ಮಾತನಾಡಬೇಕು ಅನ್ನುವಂಥ ಬಯಕೆ ಇತ್ತು. ಬೇರೊಂದು ಸಂದರ್ಭದಲ್ಲಿ ಮಕ್ಕಳನ್ನೇ ಸೇರಿಸಿ, ವಿದ್ಯಾರ್ಥಿಗಳನ್ನೇ ಸೇರಿಸಿ ಸಂತೋಷ ಹೆಗಡೆಯವರ ಮುಖಾಂತರ ಒಂದು ಸಭೆಯನ್ನು ಮಾಡಬೇಕು ಎಂಬ ಇರಾದೆ ಇದೆ, ಆಸೆ ಇದೆ. ಅವರ 4 ಮಾತುಗಳನ್ನು ಕೇಳಲಿಕ್ಕೆ ಅವಕಾಶ ಆಗುತ್ತೆ. ಎಲ್ಲರೂ ಕೂಡ ಧನ್ಯವಾದ. ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ, ಉಪಮುಖ್ಯಮಂತ್ರಿಯಾಗಿ ಬಹು ದೊಡ್ಡ ಸೇವೆಯನ್ನು ಮಾಡಿದಂಥವರು ಅಶ್ವಥ್ ನಾರಾಯಣ್, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್, ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ಅವರ ಅವಧಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ಒಂದು ಹೊಸ ಮಜಲನ್ನು, ಒಂದು ಹೊಸ ಡೈಮೆನ್ಷನನ್ನು, ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥವರು. ಅವರು ಪ್ರೀತಿಯಿಂದ ಬಂದು ಇರುವ ಪಕ್ಷ ಬೇರೆ ಆದರೂ ಕೂಡ ಗುಣಕ್ಕೆ ಮತ್ಸರಬೇಡ ಮತ್ತು ಸಾಧನೆಗೆ ಸಂಕೋಚಬೇಡ ಹೇಳಲಿಕ್ಕೆ ಎಂಬ ವಾಣಿಯಂತೆ ಮನಬಿಚ್ಚಿ ಚಲುವರಾಯ ಸ್ವಾಮಿಯವರ ಸಾಧನೆಯನ್ನು ಬಂದು ಮಾತನಾಡಿದರೆ ಅವ್ರಿಗೂ ಕೂಡ ಇಲ್ಲಿ ನೆನಪು ಮಾಡಿಕೊಡ್ತಾ, ವೇದಿಕೆಯಲ್ಲಿ ನರೇಂದ್ರ ಸ್ವಾಮಿಯವರು ಬಂದು ಮಾತನಾಡಿ ಹೋಗಿದ್ದಾರೆ. ದಿನೇಶ್ ನೀವು ಇದ್ದೀರಿ, ವೆಂಕಟೇಶ್ ಇದ್ದಾರೆ, ಬಹುಶಃ ಯೋಗೇಶ್, ವಿನಯ್ ಮತ್ತು ಯೋಗೇಶ್ ಇದ್ದಾರೆ. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕುಮಾರ್ ಇದ್ದಾರೆ, ಡಾಕ್ಟರ್ ಕುಮಾರ್, SP ಅವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು, IASನಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಂಡಂಥ ನಮ್ಮ ದೇಶದ ಫಸ್ಟ್ ರ್ಯಾಂಕ್ IASನಲ್ಲಿ ಬಂದು ಪ್ರಸ್ತುತ ನಮ್ಮ ಮಂಡ್ಯ ಜಿಲ್ಲೆಯ CEO ಆಗಿರ್ತಕ್ಕಂಥ ನಂದಿನಿಯವರ ಉಪಸ್ಥಿತಿ ಇದೆ. ಮತ್ತು ಮಕ್ಕಳು, ಸನ್ಮಾನಿತರಾದಂಥ ಮಕ್ಕಳು, ಉಳಿದಿರ್ತಕ್ಕಂಥ ಕೆಲವೇ ಮಂದಿ ಭಕ್ತರು, ನಾಗರಿಕರೇ, ಬಹುಮುಖ್ಯವಾಗಿ ಪ್ರೀತಿಯ ಮಕ್ಕಳು ಓಡಿ ಹೋದವರನ್ನು ನಿಲ್ಲಿಸಿ ಬಾಗಿಲು ಹಾಕಿದ್ದಕ್ಕೆ ಒಂದು 4 ಜನ ಕೊಡ್ತಿದ್ದೀರಿ. ತುಂಬ ಸಂತೋಷ. ಸಂದರ್ಭದಲ್ಲಿ ಎಷ್ಟು ಜನ ಇರಬೇಕಾಗಿತ್ತು ಭಕ್ತರು ಅಥವಾ ಮಕ್ಕಳು, ಅಷ್ಟು ಜನ ಇದ್ರಿ, ಚಿಂತೆ ಇಲ್ಲ.
ಕಾರ್ಯಕ್ರಮ ವಿಶೇಷವಾಗಿ ಮೂಡಿ ಬಂದಿರೋದಕ್ಕೆ ಚಿಗುರಾಯ ಸ್ವಾಮಿಯವರ ಸಾಧನೆಗೆ ಗುರುತಿಸಿ ಮುಂದಿನ ಇನ್ನೂ ಆಗಬೇಕಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಕಡೆಗೆ ಅವರ ಗಮನವನ್ನು ಸೆಳೆಯುವ ಕಾರ್ಯಕ್ರಮ ಕೂಡ ಇದಾಗಿರೋದ್ರಿಂದ ಹೆಚ್ಚು ಮಾತು ಬೇಡ. ಇವತ್ತು ಬಹುಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಮುಖ್ಯ ಕಾರ್ಯಕ್ರಮ. ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಸನ್ಮಾನ ಮಾಡಬೇಕು ಅಂದರೆ ಅವ್ರನ್ನ ಹೊಗಳಬೇಕು ಅಂತಂದರೆ ಪ್ರಾರಂಭದಲ್ಲಿ ಆ ಮಕ್ಕಳು ಹೇಳಿದರು, ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಯಾರ ಸಾಧನೆ ಇರುತ್ತೆ, ಯಾರು ಇರ್ತಾರೆ, ಬಿಹೈಂಡ್ ಈಚ್ ಆ್ಯಂಡ್ ಎವರಿ ಸಕ್ಸಸ್ಫುಲ್ ಪರ್ಸನ್ ಡೋಂಟ್ ಫರ್ಗೆಟ್ ದಟ್ ದೇರ್ ಇಸ್ ಎ ವುಮೆನ್ ಇನ್ ದ ಫಾರ್ಮ್ ಆಫ್ ದ ಮದರ್, ವುಮೆನ್ ಇನ್ ದ ಫಾರ್ಮ್ ಆಫ್ ದ ವೈಫ್, ವುಮೆನ್ ಇನ್ ದ ಫಾರ್ಮ್ ಆಫ್ ದ ಸಿಸ್ಟರ್, ಇನ್ ಸೋ ಮೆನಿ ಫಾರ್ಮ್ಸ್ ಹೂ ಫೇಸಸ್ ಮದರ್ಸ್ ಆರ್ ದೇರ್. ಇವತ್ತು ಅವರ ಧರ್ಮಪತ್ನಿ ಮುಂದೆ ರಾಣಿಯಾಗಿದ್ದಂತಹವರು KRSನ ಕಟ್ಟಲಿಕ್ಕೆ ಏನೆಲ್ಲ ಒಡವೆಗಳನ್ನು ಕೊಟ್ಟರು ಅಂತಕ್ಕಂಥ ಒಂದು ಮಾತು ನಂತರದಲ್ಲಿ. ಆದರೆ ಪ್ರಾರಂಭದಲ್ಲಿ ನಿಜವಾಗಿಯೂ ಯಾರಿಗಾದ್ರೂ ನಾವು ಕೃತಜ್ಞತೆಗಳನ್ನ ಹೇಳಬೇಕು ಅಂತಂದರೆ, ಯಾವ ತಾಯಿ ತೊಟ್ಟಿಲಿನಲ್ಲಿ ಮಗು ಇದ್ದಾಗ ನಮ್ಮ ಜನಪದರ ಹಾಡಿನ ರೀತಿ ಬೆಳೆಸ್ತಾಳೋ ಅಂತಹ ತಾಯಂದಿರಿಗೆ ಆ ಗೌರವ ಹೋಗಬೇಕು. ಯಾವ ಹಾಡನ್ನು ಹೇಳ್ತಾ ಇದ್ರು, ಆಚಾರ ಕರಸಾಗು. ನಮ್ಮ ಜನಪದರು ಬಹಳ ಹಿಂದೆ ಹೇಳಿಬಿಟ್ರು, ಮಕ್ಕಳನ್ನ ತೊಟ್ಟಿಲಿನಲ್ಲಿ ತೂಗಬೇಕಾದ್ರೆ ತಾಯಿಯ ಕನಸು ಮಕ್ಕಳಿಂದ ಏನು, ದೇಶಕ್ಕೆ ನಾಡಿಗೆ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎದೆ ಕಂದ ಜ್ಯೋತಿಯೇ ಆಗು ಜಗಕ್ಕೆ. ಬಹುಶಃ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿ ಕೆಂಪ ನಂಜಮಣಿಯವರು ಇಂತಹ ಒಂದು ಪ್ರಾರ್ಥನೆಯನ್ನು ಮಗನಿಗೋಸ್ಕರ ಮಾಡಿದ್ದಷ್ಟೇ ಅಲ್ಲ, ತಂದೆ ಚಿಕ್ಕ ವಯಸ್ಸಿನಲ್ಲಿ, ಹುಡುಗನ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡು ಮೈಸೂರು ಪ್ರಾಂತ್ಯವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯ ತಾಯಿಯ ಹೆಗಲಿಗೆ ಬಂದಾಗ ಮಗನನ್ನು ಬೆಳೆಸಿದ ರೀತಿ ಇತ್ತಲ್ಲ. ಯಾಕಂದರೆ ಆ ಮಗು ಚಾಮರಾಜ ಒಡೆಯರವರು ತೀರ್ಕೊಂಡಾಗ ಈ ಹುಡುಗನಿಗೆ ಕೇವಲ ಒಂದು 10 ವರ್ಷ ಇರ್ಬೋದು. 10 ವರ್ಷದ ಹುಡುಗನಿಗೆ ರಾಜ್ಯ ಕೊಡೋಕ್ಕಾಗುತ್ತಾ? ಆ ಸಂದರ್ಭದಲ್ಲಿ ರಾಜ್ಯವನ್ನು ಮುನ್ನಡೆಸಿದ ಕೀರ್ತಿ ಅವರ ತಾಯಿಗೆ ಹೋಗುತ್ತೆ. ರಾಜ್ಯ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮಗನನ್ನು ಮುಂದಿನ ರಾಜನನ್ನಾಗಿ ಪರಿವರ್ತಿಸ್ತಕ್ಕಂಥ ಜವಾಬ್ದಾರಿ ಕೂಡ ತಾಯಿಗೆ ಬಿದ್ದಿತ್ತು. ಇಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳಿಗೆ ಗೊತ್ತಾಗಬೇಕು, ಆ ತಾಯಿ ಮಗನನ್ನು ಬೇರೆ ದೇಶದಿಂದ ಅಷ್ಟೇ ಅಲ್ಲ, ನಮ್ಮ ದೇಶದ ಸಂಪ್ರದಾಯದ ವಿದ್ಯೆಯೂ ಬೇಕು, ಆಧ್ಯಾತ್ಮಿಕ ವಿದ್ಯೆ, ನಾಡನ್ನು ಹಾಡುವ ವ್ಯಕ್ತಿಗೆ ಜಗತ್ತಿನ ಎಲ್ಲ ತೆರನಾಗಿರ್ತಕ್ಕಂಥ ಜ್ಞಾನವೂ ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ಟೀಚರ್ಸ್ನ ಕರೆಸೋದು. ಅಂತ ಆ ಟೀಚರ್ಸ್ ಹೇಗಿದ್ರು ಗೊತ್ತಾ, ಒಂದು ವೇಳೆ ಈ ಹುಡುಗರನ್ನ ಕ್ಲಾಸ್ಗೆ ಕಳಿಸಿದ ಸಂದರ್ಭದಲ್ಲಿ ಅರಮನೆಯ ಕಾರಣಕ್ಕೋಸ್ಕರ ಹಬ್ಬಗಳಿಗೆ ಸಂಭ್ರಮಗಳಿಗೋಸ್ಕರ ಏನಾದರೂ ಹೆಚ್ಚು ಅಬ್ಸೆಂಟ್ ಹಾಕಿದರೆ ಮೇಸ್ಟ್ರುಗಳು ರಾಣಿಗೆ ಹೇಳ್ತಿದ್ರಂತೆ, ನೀವೇನಾದರೂ ಈ ಹುಡುಗರು ನಿಮಗೆ ಮುದ್ದು ಮಾಡ್ತಾ ಇದ್ದಾರೆ, ಆದರೆ ನಿಮ್ಮ ಟೀಚಿಂಗ್ ಕೆಲಸನೂ ಬೇಡ, ಎಂಥದ್ದು ಬೇಡ, ನನ್ನ ಪಡೆ ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟು ನಿಷ್ಠುರವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಮೇಷ್ಟ್ರುಗಳು, ಅವತ್ತಿನ ಟೀಚರ್ಸ್ ಬೆಳೆಸಿದ್ರು. ತಾಯಿ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತದ್ರಿಂದ ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನವ ಮೈಸೂರಿನ ಒಡೆಯರಾಗಲಿಕ್ಕೆ ಸಾಧ್ಯ ಆಯಿತು. ಅಂತಹ ಮೈಸೂರು ಮಹಾರಾಜರನ್ನ ನಾವು ಇವತ್ತಲ್ಲ, ಎಷ್ಟು ಕಾಲ ನೆನೆಸ್ಕೊಳ್ಳೇಬೇಕಾಗುತ್ತೆ. ಅಂಥದ್ದೊಂದು ಕಾಣಿಕೆಯನ್ನು ಕೊಟ್ಟೋರಂಥವ್ರು. ಇಲ್ಲಿ ಸಾಕಷ್ಟು ಜನ ಮಕ್ಕಳೇನಿದ್ದೀವಿ, ಪೇರೆಂಟ್ಸ್ ಇದ್ದೀವಿ. ಇವತ್ತಿಗೂ ಕೂಡ ನಮ್ಮ ದೇಶದ ನಂಬರ್ 1 ಇನ್ಸ್ಟಿಟ್ಯೂಟ್ ಯಾವುದಾದ್ರೂ ಇದ್ದದ್ದು ಅಂದರೆ ಸೋಮಿನ IITs ಆದರೆ ಏನು, ಈ IITಗಳ ಜೊತೆಯಲ್ಲಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಗುರೂಜಿಯವರಿಗೆ ಕೊನೆ ದಿನಗಳಲ್ಲಿ ಒಂದು ನೋವಿತ್ತು. ರೈತರ ಮಕ್ಕಳು ರೈತ ಕೆಲಸನೇ ಮಾಡ್ಕೊಂಡು ಕುಳಿತುಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಜಗತ್ತಿನ ಮೂಲೆಗೂ ತಲುಪುವ ಹಾಗೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟನ್ನು ಕಳಿಸ್ಬಿಟ್ವಿ. ಆದರೆ ನಮ್ಮ ಹಳ್ಳಿಯ ಮನೆಗಳು, ಹಳ್ಳಿಯ ಹೊಲಗಳು ಹಾಗೇ ಪಾಳು ಬೀಳ್ತಾ ಇದ್ದಾರೆ. ಏನಾದರೂ ಮಾಡಿದ್ದಕ್ಕೆ ತೊಡಗಿಸ್ಬೇಕು ಅಂತಂದರೆ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮತ್ತು ಮೆಡಿಕಲ್, ಯಾವ ರೀತಿ ಆಧುನಿಕವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಿದೋ ಅಷ್ಟೇ ಸೊಗಸಾಗಿರ್ತಕ್ಕಂಥ, ಅಷ್ಟೇ ಸೆಳೆತಾ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ವ್ಯವಸಾಯ ಕ್ಷೇತ್ರವನ್ನು ಬೆಳೆಸಬೇಕು ಅಂತಂದರೆ ನಮ್ಮ ಮಕ್ಕಳನ್ನು ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಓದಿಸ್ಬೇಕು ಅಂತಂದರೆ ರೈತರ ಮಠವಾಗಿರ್ತಕ್ಕಂಥ, ರೈತರೇ ಪ್ರಧಾನವಾಗಿರ್ತಕ್ಕಂಥ ಚುಂಚನಗಿರಿ ಮಠಕ್ಕೆ ಎಲ್ಲ ಸಂಸ್ಥೆಗಳು 500ಕ್ಕಿಂತ ಹೆಚ್ಚಿನ ಸಂಸ್ಥೆಗಳೇ ಸಿಂಗಲ್ ಅಗ್ರಿಕಲ್ಚರಲ್ ಸೈನ್ಸ್ ಕಾಲೇಜ್. ಅದನ್ನು ಅವರು ಗಮನಕ್ಕೆ ತೆಗೆದುಕೊಂಡು ಬಂದಾಗ ಅವರು ಕೂಡ ವೆರಿ ಫಸ್ಟ್ ಕಾಲೇಜ್ ನೋಡಿ, ಕರ್ನಾಟಕದಲ್ಲಿ ಎಷ್ಟಿದಾವೆ, ಇಡೀ ದೇಶದಲ್ಲಿ 70
ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ. ಸುಮಾರು 970 ಚಿಲ್ಲರೆ ಅಗ್ರಿಕಲ್ಚರಲ್ ಸೈನ್ಸ್ ಕಾಲೇಜಸ್ ಇದ್ದಾವೆ ಇಡೀ ದೇಶದಲ್ಲಿ 975 ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜ್ ಇದ್ದಾವೆ. ಆದರೆ ಕರ್ನಾಟಕದಲ್ಲಿ ಒಂದು ಕೂಡ ಪ್ರೈವೇಟ್ ಕಾಲೇಜ್ ಇರಲಿಲ್ಲ. ಅದಕ್ಕಾಗಿ ಮೊದಲ ಬಾರಿಗೆ ಕೃಷಿ ವಿಜ್ಞಾನ ಕಾಲೇಜನ್ನು ಯೂನಿವರ್ಸಿಟಿ ಅಥವಾ ಸರ್ಕಾರ ಸಾಮ್ಯತೆಯ ಹೊರತಾಗಿ ಕೊಟ್ಟಂತಹದ್ದು ಯಾವುದಾದ್ರೂ ಇದ್ದದ್ದು ಆದರೆ ಅದು ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಿಕ್ಷಣ ಟ್ರಸ್ಟಿಗೆ ಆ ಕೀರ್ತಿ ಕೂಡ ಅವರಿಗೆ ಹೋಗಬೇಕು. ಹಾಗಾಗಿ ಎರಡೂ ಕಾರಣಗಳಿಗೋಸ್ಕರ ನಮ್ಮ ಭಕ್ತರ ಮಧ್ಯದಲ್ಲಿ, ನಾಗರಿಕರ ಮಧ್ಯದಲ್ಲಿ ನಿಂತು ಅವರಿಗೆ ಸನ್ಮಾನಿಸುವ, ಗೌರವಿಸುವ ಒಂದು ಜವಾಬ್ದಾರಿ ಬಂದಿರತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿರ್ತಕ್ಕಂತಹ ತೃಪ್ತಿ ಇದೆ. ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ವಿಶ್ವವಿದ್ಯಾಲಯ ಇನ್ನು ನವದೆತ್ತರಕ್ಕೆ ಹೆಚ್ಚು ಬೆಳೆಯುವ ಹಾಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ಕೊಡಬೇಕಾಗುತ್ತೆ. ಅಂತಹದನ್ನು ಕೊಡುವ ಭರವಸೆ ಇದೆ. ಯೂನಿವರ್ಸಿಟಿಯನ್ನು ಕಟ್ಟೋಣ, ಮಕ್ಕಳನ್ನು ಬೆಳೆಸೋಣ ಎನ್ನುವ ಮಾತಿನ ಸಂದರ್ಭದಲ್ಲಿ ಹೇಳಿ ನಮ್ಮ